ತರ ನೆಕ್ ಲೈನ್ಸ್ಗೆ ಡಬಲ್ ಪೈಪಿಂಗ್ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಫಸ್ಟು 2 ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಬೇಕು. ನೆಕ್ ಹತ್ರ ಎಲ್ಲ ಫಿನಿಶ್ ಮಾಡಬೇಕಂದ್ರೆ ನಾವು ಯಾವಾಗಲೂ ಕ್ರಾಸ್ ಪೀಸೇ ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕೋಣ. ಇನ್ ಬಿಟ್ವೀನ್ ಇದೆರಡನ್ನ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಹಿಂಗೆ ಟರ್ನ್ ಮಾಡಿಕೊಂಡು ಒಂದು ಪೈಪಿಂಗ್ ಈ ಕಡೆ, ಇನ್ನೊಂದು ಪೈಪಿಂಗ್ ಈ ಕಡೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಒಂದು ಸೈಡ್ ಪೈಪಿಂಗ್ ಹಾಕ್ಕೊಳ್ಬೇಕು, ಇನ್ನೊಂದು ಸೈಡು ಅದೇ ಥರ ಒಳಗಡೆ ಬಿಟ್ಬಿಟ್ಟು ಪೈಪಿಂಗ್ ಹಾಕ್ಕೊಳ್ಬೇಕು. ಸೊ ಈ ಥರ 1/2 ಇಂಚ್ಗೆ 2 ಕಡೆನೂ ಟ್ರಿಮ್ ಮಾಡ್ಕೊಳ್ಳಿ. ಸೊ ಎಕ್ಸಾಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅನ್ಈವನ್ ಆಗಿರುತ್ತಲ್ಲ, ಸೊ ಎಕ್ಸಾಕ್ಟಾಗಿ ಎಷ್ಟು ಬೇಕೋ ಅಷ್ಟು ಟ್ರಿಮ್ ಮಾಡ್ಕೊಳ್ಬೇಕು. ಸೊ ಈ ಥರ ಫ್ಯಾಬ್ರಿಕ್ನ ತಗೊಂಡು ಫಸ್ಟ್ ಒಂದು ಲೇಯರ್ ಆಫ್ ಫ್ಯಾಬ್ರಿಕ್ಗೆ ಈ ಥರ ನಾವು ಒಂದು ಸೈಡ್ ಹಾಕಿರೋ ಈ ಕಡೆ ಹಾಕಿರೋ ಪೈಪಿಂಗ್ನ ಸ್ಟಿಚ್ ಮಾಡಬೇಕು. ಈ ಥರ ಸ್ಟಿಚ್ ಬಂದಿರುತ್ತೆ. ಈ ಥರ ಸ್ಟಿಚ್ ಆದಮೇಲೆ ಇದನ್ನು ಹಿಂಗೆ ಟರ್ನ್ ಮಾಡಿಕೊಂಡು ಇನ್ನೊಂದು ಲೇಯರ್ ಇದೆಯಲ್ಲ, ಸೊ ಅದನ್ನು ಈ ಕಡೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಯಾವಾಗಲೂ ಪೈಪಿಂಗ್ನ ಮೇಲೆ ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ಸ್ಟಿಚ್ ಮಾಡೋದು ಈಸಿ ಇರುತ್ತೆ. ಸೊ ಈ ಕಡೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈ ಕಡೆ ಟರ್ನ್ ಮಾಡಿಕೊಂಡ್ರೆ ನಿಮಗೆ 2 ಪೈಪಿಂಗು. ಸೊ ಈ ಥರ ಟರ್ನ್ ಮಾಡಿದ್ಮೇಲೆ ನಮಗೆ ಸ್ಟಿಚಸ್ ಎಲ್ಲ ಒಳಗಡೆ ಹೋಗಿರುತ್ತೆ. ಮೇಲೆ ನಮಗೆ 2 ಪೈಪಿಂಗ್ ಇರುತ್ತೆ. ಸೊ ನಿಮಗೆ ಸ್ಟಿಚ್ ಮಾಡಿರೋದು ಒಳಗಡೆ ಹೋಗಿರುತ್ತೆ. ಸೊ ಈ ಥರ ನಾವು ಮಾಡ್ಕೊಳ್ಬೋದು.